ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಸ್ವಲ್ಪ ಹಳೆ ವಿಡಿಯೋನೇ. ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಈ ಪ್ರೆಗ್ನೆನ್ಸಿ ಟೈಮಲ್ಲದೆ ವಾಮಿಟು ಎಲ್ಲ ಇರುತ್ತಲ್ಲ, ಸೊ ಸ್ಟಾರ್ಟಿಂಗ್ ಆ ಟೈಮಿಂದು ವಿಡಿಯೋ ಇದು. ನನಗೆ ಸಿಕ್ಕಾಬಟ್ಟೆ ಸುಸ್ತು, ವಾಮಿಟು ಇದು ಎಲ್ಲ ಇತ್ತಲ್ಲ, ಹಾಗಾಗಿ ಊಟ ಎಲ್ಲ ಸೇರ್ತಿರ್ಲಿಲ್ಲ. ಚಳಿ ಬೇರೆ ಸಿಕ್ಕಾಬಟ್ಟೆ ಇತ್ತು. ಈಗ ರೀಸೆಂಟಾಗಿ ಸಮ್ಮರ್ ಸ್ಟಾರ್ಟ್ ಆದಮೇಲೂ ಕೂಡ ಚಳಿ ಇತ್ತು. ಸೊ ಹಾಗಾಗಿ ಜಾನು ಏನಂತಂದರು, ಅವರು ಕೆಲಸದ ಮೇಲೆ ಹೊರಗಡೆ ಹೋಗ್ತಾಯಿದ್ರು. ಸೊ ನನಗೆ ಚಳಿನ ನೋಡ್ಕೊಳ್ಳೋದು ಒಬ್ಬಳಿಗೆ ಕಷ್ಟ ಆಗುತ್ತೆ ಈ ಟೈಮಲ್ಲಿ ಅಂತ ಹೇಳಿಬಿಟ್ಟು, ಏನು ಮಾಡ್ತೀಯ ಅವ್ನು ನೋಡ್ಕೊಳಕ್ಕಾಗಲ್ಲ, 2 ಡೇಸ್ ಅಲ್ವಾ, ಬಾ ಹೋಗೋಣ ಅಂತ ಹೇಳಿ ಜಾನು ನನ್ನ ಮತ್ತು ಚೆರಿನ ಇಬ್ಬರೂ ಜೊತೆಲೇ ಕರ್ಕೊಂಡು ಹೋಗ್ತಿದ್ದಾರೆ. ಏಕೆಂದರೆ ಅಷ್ಟು ನನಗೆ ಆಗ್ತಾನೇ ಇರಲಿಲ್ಲ. ನಿಮ್ಮ ಮೊದಲೇ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ, ಸಿಕ್ಕಾಬಟ್ಟೆ ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ ಅಂತ. ಸೊ ಅಂಥ ಸಿಚುಯೇಷನ್ ಟೈಮ್ ಇದು. ಹಾಗಾಗಿ ಜಾನುಗೂ ನಾನೊಬ್ಬಳನ್ನೇ ಬಿಟ್ಬಿಟ್ಟು ಚೆರಿನ ನನ್ನ ಜೊತೆ ಬಿಟ್ಬಿಟ್ಟು ಹೋಗೋಕ್ಕೆ ಕಷ್ಟ ಅಂತ ಆಗುತ್ತೆ ಒಳಗೆ ಅಂತ ಅನ್ನಿಸ್ತು. ಹಾಗಾಗಿ ಬನ್ನಿ ಹೋಗೋಣ, ಆರಾಮಾಗಿ ರೂಮಲ್ಲಿ ಇರೋರಂತೆ, ಹೋಟೆಲಲ್ಲಿ ಊಟ ತಿನ್ಕೊಂಡಿದ್ರಾಯಿತು ಅಂತ ಹೇಳಿಬಿಟ್ಟು ಜಾನು ನಮ್ಮನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಗದಗಿಗೆ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ಬೇಕಿತ್ತು? ಇಲ್ಲ ಅಲ್ವಾ, ಅಲ್ಲಿ ಹಾಕೋಬಾರ್ದು, ಬೀಳ್ತೀಯ. ಹಾಕೋಬಾರ್ದು, ಬೀಳಲ್ಲ, ಹಂಗೆ ಇದೆಯಾ? ಅದು ಹಾಕಬೇಕು, ಹಂಗೆ ಇದು ಹಾಕಬೇಕು, ಹಂಗೆ ಬಾ ಮೇಲೆ ಕುತ್ಕೋ. ಅದು ಹಾಕಬೇಕು. ಎಲ್ಲಿ ಹೋಗ್ತಿದ್ಯಾ ನೀನು? ಕೂತೈತೆ. ಓಕೆ, ಎಲ್ಲಿ ಹೋಗ್ತಿದ್ಯಾ ಇವಾಗ? ಎಲ್ಲಿ ಹೋಗ್ತಾ ಇದೆಯಾ ನೀನು? ಬಿಸ್ಕೆಟ್ ತಿನ್ನ ಕಾರಲ್ಲಿ ಹೋಯ್ತವನೆ. ಯಾವ ಬಿಸ್ಕೆಟ್ ತಿನ್ನಕ್ಕೆ ಹೋಯ್ತಿದ್ಯಾ ಕಾರಲ್ಲಿ? ಬಿಸ್ಕೆಟ್ ತಿನ್ನೋಕ್ಕೋಸ್ಕರ ಕಾರಲ್ಲಿ ಹೋಗ್ತಿದ್ಯಾ ನೀನು? ಬೆಂಗಳೂರಲ್ಲಿ ಚಳಿ ಮಳೆಯಪ್ಪ, ಯಾರಿಗೆ ಬೇಕು? ಇವಾಗ ರೆಡಿಯಾಗಿ ಎಲ್ಲಿ ಹೋಗ್ತಿದ್ಯಾ? ರೆಡಿಯಾಗಿ ಬಿಸ್ಕೆಟ್ ತಿನ್ನಕ್ಕೆ ಹೋಗ್ತಿದ್ಯಾ? ಯಾರು ಕೊಡಿಸ್ತಾರೆ ಬಿಸ್ಕೆಟು? ದುಡ್ಡು ಯಾರು ಕೊಡ್ತಾರೆ? ಯಾರು? ಅದೇ ಯಾರು? ಯಾರು? ಅವರೆಲ್ಲಿ ಕೊಡ್ತಾರೆ? ಏನು ತಗೋ? ಕಾಸು ಕೊಡು. ಸರಿ, ಏನಿದು? ಯಪ್ಪ, ಹೊಟ್ಟೆ ಹಸಿಯುತ್ತೆ ಅಂದ್ಬಿಟ್ಟು ದಿಲ್ ಪಸಂದು, ಆಮೇಲೆ ಒಂದು ವಡಾಪಾವ್ ತಗೊಂಡೆ. ಚಿಕ್ಕ ಚಾಕ್ಲೇಟ್ ಕೇಳಿದ್ರೆ ಒಂದು ದೊಡ್ಡದು ಕೊಟ್ಟ. ಎಷ್ಟು ಏನು ಅಂತ ಕೇಳಿಲ್ಲ, ಯಾಮಾಸ್ತ ಬಂದೆ. ಏನಾಯ್ತು? ಓಪನ್ ಮಾಡಿಕೊಡು ಜಂಕ್ಷನ್ಗೆ. ನೈಟ್ ಟ್ರೈನು ಬುಕ್ ಮಾಡಿರೋದು, ಹಾಗಾಗಿ ಟ್ರೈನ್ ಬಂದಿತ್ತು. ಸೊ ನನಗೆ ಹೊಟ್ಟೆ ಹಸಿವಾಗ್ತರೆ ಏನು ಮಾಡೋದು? ಟ್ರೈನ್ ಮಧ್ಯೆ ಎಲ್ಲೂ ನಿಲ್ಲಿಸಲ್ಲ ಅಲ್ವಾ, ನೈಟ್ ಟ್ರೈನ್ ಬೇರೆ. ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ. ಬಾಯಲ್ಲಿ ಬೇರೆ ನೀರು ಅವಾಗವಾಗ ಬರ್ತಿರುತ್ತೆ, ಒಂಥರ ಆಗ್ತಿರುತ್ತಲ್ಲ. ಇರಲಿ ಅಂತ ಒಂದು ಚಾಕ್ಲೇಟ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅವ್ರು ನೋಡೋದು ದೊಡ್ಡ ಚಾಕ್ಲೇಟೇ ಕೊಟ್ಬಿಟ್ರು.
ನಾನು ಟ್ರೈನ್ ಬಂದುಬಿಟ್ರೆ ಅನ್ನೋ ಭಯಕ್ಕೆ ಕೌಂಟು ಮಾಡಿಲ್ಲ. ಅವ್ರು ಎಷ್ಟು ಕೊಟ್ಟರು ಅಷ್ಟು ಇಸ್ಕೊಂಬಂದ್ಬಿಟ್ಟೆ. ಜಾಸ್ತಿನೇ ತೊಗೊಂಡ್ರು ನನ್ನ ಹತ್ರ ದುಡ್ಡು ಬಿಟ್ಟು. ಗೊತ್ತಾಯಿತು ಸುಮ್ಮನೆ ಅದೇ. ಇಲ್ಲಿ ಚೆರಿ ತಿನ್ನೋನ್ ಥರ ಆಡ್ತಿದ್ದಾನೆ. ಒಂದು ಅರ್ಧ ತಿಂದ ಅಷ್ಟೇ. ನಾನು ಒಂದು ಅರ್ಧ ತಿಂದೆ, ಇನ್ನೊಂದೆರಡು ಹಾಗೆ ಎತ್ತಿಟ್ಟೆ. ಬೆಳಗ್ಗೆ ವಡಾಪಾವು ತಿಂದಿಲ್ಲ, ಹಾಗೆ ಇಟ್ಟಿದ್ದೆ. ಬೆಳಗ್ಗೆ ತೊಗೊಂಡೋಗಿ ಹೋಟೆಲೆಲ್ಲ ತಿನ್ನೋಕೆ ಮನಸ್ಸಾಗಲಿಲ್ಲ ನನಗೆ. ಇಲ್ಲಿಂದ ಇಟ್ಕೊಂಡು ಹೋಗಿದ್ವಿ ಅಲ್ವಾ, ಅದನ್ನು ಹೇಗೆ ತಿನ್ನೋದು ಅನ್ನೋ ಥರ ಅನ್ನಿಸ್ತು. ಆಮೇಲೆ ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ. ಬೇಜಾರಾಯಿತು ಇಷ್ಟೊಂದು ವೇಸ್ಟ್ ಮಾಡಿದ್ವಲ್ಲ ಅಂತ. ಚಾಕ್ಲೇಟ್ ಮಾತ್ರ ನಾನು ಆಮೇಲೆ ತಿಂದೆ. ನನಗೇನು ರಾತ್ರಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ನೈಟು ಸಿಕ್ಕಾಪಟ್ಟೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಚಳಿ ಇತ್ತು. ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ. ತೋರಣಗಲ್ ಬಿಟ್ಟು ಹೋಗ್ತಿರೋದು ನಾನು ಒಬ್ಬಳೇ ಇದ್ದೀನಿ ಕಂಪಾರ್ಟ್ಮೆಂಟಲ್ಲಿ. ಜಾನ ಮತ್ತೆ ಚೆರಿ ನಮ್ಮ ಪಕ್ಕದಲ್ಲಿದ್ದಾರೆ. ಅವ್ರಿಗೆ ಫೋನ್ ಮಾಡೋಣ. ಇಲ್ಲಿ ಬರೋಕ್ಕೆ ಹೇಳ್ತೀನಿ, ಫೋನ್ ಮಾಡಿಬಿಟ್ಟು. ನಾನು ಒಬ್ಬಳೇ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಚಳಿ. ಬೆಂಗಳೂರು ಮಾತ್ರ ಚಳಿ ಅಂದ್ಕೊಂಡೆ, ಇಲ್ಲೂ ಚಳಿ ಆಗ್ತೈತೆ. ಇವಾಗ 6:30, 6:30, 6:39 ಇವಾಗ ಹೋಗ್ತೈತೆ ಟ್ರೈನು. ಯಾರೂ ಇಲ್ಲ. ದೊಡ್ಡ ರೇಸಿ ಬುಕ್ ಮಾಡಿದ್ವಿ. ಜಾನ ಮತ್ತು ಚೆರಿ ಪಕ್ಕತ್ತಿದ್ರಲ್ಲ, ಅವ್ರು ಯಾರು ಫೋನ್ ಮಾಡ್ತೀನಿ, ಬರೋಕ್ಕೆ ಹೇಳ್ತೀನಿ. ಫೋನ್ ಮಾಡಿಬಿಟ್ಟು ಇಲ್ಲ ಬರೋಕ್ಕೆ ಹೇಳ್ತೀನಿ. ಸಿಕ್ಕಾಪಟ್ಟೆ ಚಳಿ ಐತೆ. ಇಲ್ಲ ಫೋನ್ ಮಾಡೋಣ, ಏನು ಹೇಳ್ತಾರೆ ಚಾನಲ್. ಬೆಂಗಳೂರಿಗಿಂತ ಸಿಕ್ಕಾಪಟ್ಟೆ ಚಳಿ ಇಲ್ಲಿ. ಹೇಳ್ಕೊಳಕ್ಕಾಗ್ತಿಲ್ಲ ನಮಗೆ. ಹಲ್ಗಲ್ಲು ಟಚ್ ಆಯ್ತು, ಗೊತ್ತೈತೆ. ಏನು ಮಾಡ್ತಿದ್ಯಾ ಸರಿ? ಬರೋ ತನಕ ಬರಲ್ಲ ಅಂತ ಅಲ್ಲೋ ಕೂತ ನೋಡಿ. ಏನು ಜನ ಬೆಂಗಳೂರಿಗಿಂತ ಚಳಿ ಅಲ್ಲ ಜನ. ಎ ಸಿ ಹಾಕೋರು ಅಷ್ಟೇ. ಯಪ್ಪ ಸಿಕ್ಕಾಪಟ್ಟೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ನೋಡಲ್ಲಿ ಕಳ್ಳ ಇಳ್ದು ಹೊರಟೋದ. ಯಾಕೆ ಇಳ್ದೋಗಿದೆ ಕಳ್ಳ? ನೋಡ್ದ, ಪಾರ್ಟ್ನರ್ ಆಗ್ಬಿಟ್ನಲ್ಲ. ಓ ಎಲ್ಲವರು ಅಂತ ಜನ. ಇಬ್ಬನಿ ಇರಬೇಕು ಜನ. ಮಳೆ ಎಲ್ಲ ಇಬ್ಬನಿ ಎಷ್ಟೊಂದು ಬಿದ್ದೈತೆ. ಮಳೆ ಬಂದಿರೋ ಥರನೇ ಬಿದ್ದೈತೆ. ನಾನು ಯಾಕೆ ತಗೊಳ್ಳಿ? ನನಗೇನು ಗೊತ್ತಾ? ಇಲ್ಲ, ನಾನು ತಗೊಂಡಿಲ್ಲ. ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಎಲ್ಲಿ ಕೆಳಗೆ? ನಾನೇ ತಗೊಳ್ಳಿ. ನನಗೆ ನಂಗೆ ಬೇಡ. ಇನ್ನೇನು ಗುರು, ನಂಗೆ ಬೇಡ. ನೀನು ಹಾಕು. ಕತ್ ನೋವು ನಂಗೆ ಇದು ಸ್ವೆಟ್ರ್ ಹಾಕೊಳಕ್ಕೆ ಚಳಿ ಅನ್ನೋ ಬೇಡ. ಇದೆ ಹಾಕಿದ್ದೀನಿ, ಹಾಕೋ ನೀನು. ಬೇಡ. ಬಿಸಾಕಿ ಹೇಳ್ತೀನಿ. ಓ ಎದ್ದ ತಕ್ಷಣ ಅದಕ್ಕೆ ಅವನ್ನ ಕರಿಬಾರ್ದು. ಬಿಸಾಕ್ಬಿಡ್ತೀನಿ ಆಚೆಗೆ. ಹತ್ರ ಅಲ್ಲಿ ಹೋಟೆಲ್ಗೆ ಹೋದ್ಮೇಲೆ ತಿನ್ನೋ ಅಂತೆ. ಅಲ್ಲಿ ನೋಡಲ್ಲಿ ಏನೇನೋ ಬರ್ತೈತೆ. ಏನು 2 ಟೈರ 1 ಟೈರ? ಇದು 1 ಟೈರ್ ಹೇಗಿರುತ್ತೆ?
ರೂಮಾ? ಕ್ಯಾಬಿನ್ ಥರ. ಕ್ಯಾಬಿನಲ್ಲ ಅವು ಒಟ್ಟು ಕ್ಲೋಸ್ ಮಾಡ್ಕೊಳ್ಳೋದು. ಕ್ಲೋಸಿಂಗ್ ಅವಾಗ ಗೊತ್ತಿಲ್ಲ, ಇರಲ್ಲ. ಚಳಿ ಹಾಕೊಳ್ಳು. ಅಲ್ಲೋಡಲ್ಲಿ ಹೆಂಗೈತೆ ಅಂತ. ಆಯ್ತು, ಮಲ್ಕೊ. ಕಾಡು ಎಳ್ಕೊಂಡು ಹೊರ್ಟೋಗುತ್ತೆ. ಸರಿ ಮನ್ಕಂಡು ನೋಡಲ್ಲಿ. ಟೈಗರ್ ಲಯನ್ ಎಲ್ಲ ಐತೆ ಇಲ್ಲಿ, ಗೊತ್ತಿಲ್ಲ ನಿನಗೆ? ಬಿಸಾಕು ಜನ, ವಿಂಡೋ ಓಪನ್ ಮಾಡಿಬಿಟ್ಟು. ಡೈವರ್ಸ್ ಅಂತಿದೆಯಲ್ಲ, ಏನು ಬಿಟ್ಟಿಲ್ಲ, ಏನು ತೆಕ್ಕೊಂಡೇ ಇರಲಿಲ್ಲ ನಾನು ಬರಲ್ಲ, ಹೋಗ್ಬಿಟ್ಟು ಬಾ. ಬಾಟಲ್ ತಗೊಂಡ್ರಾ? ಬಾಟಲು ಬರಲ್ಲ, ಅವಾಗಲೇ ಬಿಟ್ಟು ಹೋಗ್ತೀವಿ, ಅಮ್ಮ ಇಲ್ಲೇ ಇರಲಿ ಅಂದೆ. ಬಾಯ್, ಹೋಗ್ಬಿಟ್ಟು ಬಾ. ಬೇಡ ಅಂದಲ್ಲ ಅಮ್ಮ. ಅಮ್ಮ ನೀವು ಬೇಡ ಇಲ್ಲಿ, ಅವಾಗಲೇ ಬೇಡ ಅಂದೆ. ನೀನೇ ತಾನೇ ಹೇಳಿದ್ದು ಅಮ್ಮ ಬೇಡ ಅಂತ. ಆಯ್ತು ಸುಮ್ಮನೆ ಆಯ್ತು. ಬಾಯ್. ಬರಲ್ಲ, ಬೇಡ ಅಂದೆ. ಏ ಕಳ್ಳ, ಎಲ್ಲಿ ಕಳ್ಳ? ಬಾ, ಬಂತು. ಈ ಕಡೆ ಬಾ, ಈ ಕಡೆಗೆ ನೀನು. ಇರೋ ಈ ಕಡೆ ಅಣ್ಣ. ಏಕೆ ಹೊಡ್ಕೊಂಡ? ಬಗ್ ನೋಡಕ್ ಹೋದೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಅದೇ ಎಷ್ಟು? ಹೌದಾ? ಇರಮ್ಮ, ಹೋಗ್ಲಂಗಾದ್ರೆ ರಿಟರ್ನು. ಇಲ್ಲಿ ಈ ಕಡೆ ಈ ಕಡೆ ಇರುತ್ತೆ. ಇರಮ್ಮ ಒಂದು ನಿಮಿಷ. ಸರಿ ಹೇಳಿ ಬಂದಿರು. ಅಜ್ಜಿ ಊರಿಗೆ ಹೋಗ್ತಿದ್ಯಾ? ಯಾವಾಗಲೂ ಅಜ್ಜಿ ಊರಿಗೆ ಹೋಗ್ತಾನೆ, ನಾನು ಎಲ್ಲೂ ಹೋಗಲ್ಲ. ಅದಕ್ಕೆ ಹಾಕಿನಾ? ಟ್ರೈನ್ ಅಲ್ವಾ? ಟ್ರೈನ್ ಅಮ್ಮ. ಓ ಹಾಂ, 3 days ಸೇಮ್ 3 ಜನ ಮಲ್ಕೊಳ್ಳೋದು. ರಾಯಲ್ ವಿಲ್ಲಾ. ಹಿಡಿದು
ಇಲ್ಲಿ ಕುಡ್ಕೈ ನಿಧಾನ ಮಳೆ ನೀರು ಬೀಳ್ತೀಯಾ ಇಲ್ಬಾ ಈ ಕಡೆ ಎಷ್ಟೊಂದು ಗಲೀಜೈತೆ ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಬಂದ್ವಿ ಹೋಟೆಲ್ಗೆ. ಹೌದು, ಇದು ರಾಯಲ್ ವಿಲ್ಲಾ ಹೋಟೆಲ್ ಹೆಸರು ರಾಯಲ್ ವಿಲ್ಲಾ ಅಂತ. ಓಕೆ, ಬಟ್ ಏನಂದರೆ ಹೋಟೆಲು ಚೆನ್ನಾಗಿದೆ, ಮೇಂಟೈನ್ ಮಾಡಿಲ್ಲ ಅವರು ನೀಟಾಗಿ. ಲಿಫ್ಟ್ಗಳು ವರ್ಕ್ ಆಗ್ತಿಲ್ಲ. ಸದ್ಯ ಅವರೇ ಲಗೇಜ್ ಎಲ್ಲ ತಂದು ಕೊಟ್ಟರು. ಬೇರೆ ಕಡೆ ವಿಚಾರಿಸಿದ್ವಿ, ಜನ ಫಸ್ಟ್ ಹೋಗ್ತಿದ್ರಲ್ಲ ಅಲ್ಲಿ ಅದೆಲ್ಲ ಫಿಲ್ ಆಗಿಬಿಟ್ಟಿದೆಯಂತೆ, ಖಾಲಿ ಇಲ್ಲ. ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೋಟೆಲ್ ತುಂಬ ನೀಟಾಗಿದೆ, ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಬಟ್ ಅದೇ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು, ಮಾಡಿಲ್ಲ ಅವರು. ಬಟ್ ಓಕೆ, ಟಿಫನ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಹೊಟ್ಟೆ ಹಸುವಾಗ್ತೈತೆ. ಬ್ರಷ್ ಮಾಡಿಬಿಟ್ಟು ಸುಮ್ಮನೆ ಕೂತಿದ್ದೀನಿ ನಾನು. ಚಳಿ ಬೆಂಗಳೂರಲ್ಲಿ ಮಾತ್ರ ಚಳಿ ಅಂದ್ಕೊಂಡಿದ್ದೆ, ಇಲ್ಲೂ ಮಳೆ ಬರ್ತಿದೆ. ಮಳೆ ಬಂದಿದೆ, ಇವಾಗ ಬರ್ತಿಲ್ಲ. ವೆದರ್ ಎಲ್ಲ ಸಿಕ್ಕಾಬಟ್ಟೆ ಕೂಲಾಗಿದೆ. ಚಳಿ ಸ್ವಲ್ಪ ಲೈಟಾಗಿ ಚಳಿ ಐತೆ, ಲೈಟಾಗಲ್ಲ ಚಳಿ ಇದೆ. ಬಟ್ ಬೆಂಗಳೂರಷ್ಟು ಚಳಿ ಹಿಡಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಚಳಿ, ಇರೋಕ್ಕೆ ಆಗಲಿಲ್ಲ ಅಲ್ಲಂತೂ. ಇಲ್ಲಿ ಜನ ಕೆಲಸದ ಮೇಲೆ ಬಂದಿದ್ದಾರೆ, ಹಾಗಾಗಿ ಜನ ಜೊತೆ ನಾನು ಚಳಿ ಇಬ್ಬರು ಬಂದಿದ್ದೀವಿ. ಇಬ್ಬರು ಏನು ಮಾಡ್ತೀರಾ ಬನ್ನಿ, 2 ದಿನ ಅಲ್ವಾ ಅಂದ್ಬಿಟ್ಟು ಕರ್ಕೊಂಬಂದರು ಜೊತೇಲಿ. ಹಾಗಾಗಿ ಜನ ಜೊತೆ ಬಂದಿದ್ದೀವಿ. ಟಿಫನ್ ಏನೋ ತಂದಿಲ್ಲ, ತಂದಮೇಲೆ ತಿನ್ನಬೇಕು. ಆಮೇಲೆ ಸ್ನಾನ ಮಾಡ್ತೀನಿ. ಇವಾಗ ನಿಜ ಆಗಲ್ಲ ಈ ಚಳೀಲಿ. ಯಪ್ಪ, ಯಾರು ಸ್ನಾನ ಮಾಡ್ತಾರೆ? ನಂಗೆ ಚಳೀಲಿ ಈ ಮಳೆ ಏನಾದರೂ ಬರ್ತಿದ್ರೆ ಸ್ನಾನ ಮಾಡೋಕ್ಕೆ ಬೇಜಾರು, ಎದ್ದಿಂಗೆ ಕುತ್ಕೊಳ್ಳೋಕ್ಕೆ ಬೇಜಾರು. ಒಂದು ಬೆಡ್ಶೀಟ್ ಹಚ್ಕೊಂಡು ಸುಮ್ಮನೆ ಕೂತಿರ್ಬೇಕು, ಇಲ್ಲ ಮಲಗಿರ್ಬೇಕು. ಆ ಥರ ನಾನು. ಚಳಿಗಾಲ ಅಂದರೆ ಇಷ್ಟನೇ ಅಲ್ಲ, ಬಟ್ ಏನು ಮಾಡೋದು, ಚಳಿ ತಡೆಯೋಕ್ಕೂ ಆಗೋಲ್ಲ ನನ್ನ ಕೈಲಿ. ಅಷ್ಟು ಬೇರೆಯವ್ರಿಗೆ ಸ್ವಲ್ಪ ಚಳಿ ಇಳಿಸ್ತಿದ್ರೆ ನನಗೆ ಹೆವಿ ಚಳಿ ಆಗ್ತಿರುತ್ತೆ. ಅಷ್ಟೊಂದು ಚಳಿ. ಬಂದರು ಟಿಫನ್ ತೊಗೊಂಡು. ಯಾರದು ಸುಬ್ಬಿ ಅಂತಿರೋರು? ಏನು ಯಾರು ಸುಬ್ಬಿ? ಏನು ಇಷ್ಟೊತ್ತಂಗ ಬಂದ್ರೆ ಜನ? ಯಾಕೆ? ಏನು ತಂದಿದ್ದೀರಿ? ದೋಸೆ, ಒಂದು ಉಪ್ಪಿಟ್ಟು ಐತೆ, ಒಂದು ಇಡ್ಲಿ ಐತೆ. ನಿಂಗೆ ಯಾವ್ದು ಸ್ಮೆಲ್ಲು ಬಿಡು, ಅಲ್ಲೇ ಇಡು, ಅಲ್ಲಿ ಇಡಬಾರ್ದು. ಜನ ಅಲ್ಲಿ ಎಲ್ಲ ನಾಸಿಕೆ ಮೇಲೆ ಹಾಕ್ತಾವನೆ. ಸುಬ್ಬಿ ಅಂತ ನೋಡ. ಹೋಗ್ಬಿಡ ಬಾ, ಅಲ್ಲೆಲ್ಲ ಪಾವ್ ಐತೆ. ನೀಟಾಗಿ ಕ್ಲೀನೇ ಮಾಡಿಲ್ಲ ಅಲ್ಲಿ. ಹಾಂ, ಅಷ್ಟೊಂದು ಕಾಸ್ಟ್ಲಿನಾ? ಒಬ್ರು ಬಾ, ಚಳಿ ಆಗ್ತೈತೆ. ಬಾಲ್ಕನಿಗೆ ಹೋಗಿ ನಿಂತವನೆ. ಬಾ, ಟಿಫನ್ ಎಲ್ಲ ಖಾಲಿ ಮಾಡತ್ತಿ ಇವಾಗ ಪಪ್ಪ. ಹಾಂ, ಸ್ವಲ್ಪನೇ ಇದ್ದಿದ್ದು ಜನ.